ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ 5 ದಿನ ನಡೀತಾ ಇದೆ. ಇನ್ನೂ ಕೂಡ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಕೆಲವೇ ದಿನಗಳಿರುವಂಥದ್ದಷ್ಟೇ ಬಾಕಿ. ಸೊ ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಶ್ರೀರಾಮನ ದರ್ಶನ ಪಡೆದುಕೊಳ್ಬೇಕು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿ ಬಾರಿ ಕುಬೇರ ಸಭೆ ಮಾಡಿದಾಗ ನಾನು ನೋಡ್ತಾ ಇರ್ತೀನಿ ಕಮೆಂಟ್ಸ್ನಲ್ಲಿ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬರೋಕ್ಕಾಗಿರಲಿಲ್ಲ, ನೆಕ್ಸ್ಟ್ ಯಾವಾಗಿರುತ್ತೆ, ನೆಕ್ಸ್ಟ್ ಡೇಟ್ ತಿಳಿಸಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದು ನಾನು ಭಾಳಷ್ಟು ದಿನಗಳಿಂದ ಅನೌನ್ಸ್ ಮಾಡ್ತಾ ಬಂದುಬಿಟ್ಟಿದ್ದೀನಿ. 12ನೇ ತಾರೀಕು ಕುಬೇರ ಸಭೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅಂತ. ಕೆಲವೇ ದಿನಗಳು ಅಷ್ಟೇ ಇರುವಂಥದ್ದು. ಯಾರೆಲ್ಲ ಈ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು? ಇನ್ನು ಕಮೆಂಟ್ಸ್ ನೋಡುವಾಗಲೇ ಅಷ್ಟೊಂದು ಸಮಸ್ಯೆಗಳನ್ನ ತಿಳಿಸ್ತಾ ಇರ್ತಾರೆ, ನಮ್ಗೆ ಈ ತೊಂದರೆ ಇದೆ, ಆ ತೊಂದರೆ ಇದೆ ಅಂತ. ಈ ಥರ ಸಮಸ್ಯೆಗಳಿದ್ದಾಗ ನಾವು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ, ಶ್ರೀರಾಮನ ದರ್ಶನ ಪಡೆದುಕೊಳ್ಬಹುದು. ಏನು ಹೇಳ್ತೀರಾ ಗುರುಗಳೇ ಒಟ್ಟಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ್ದು ಇಷ್ಟು ದಿವಸ ಕೇಳಿಸ್ಕೊಂಡಿರ್ತಾರೆ, ಬರಬಹುದು, ಬುಕ್ ಮಾಡ್ಕೋಬೋದು, ಬರಬಹುದು, ಬುಕ್ ಮಾಡ್ಕೋಬಹುದು ಅಂತ ಯಾರ್ಯಾರು ಮಾಡ್ಕೊಂಡಿರ್ತಾರೋ, ಅದೇ ಒಳಗಣ್ಣಿನೊಳಗಿಂದ ಒಳಗೊಳಗೆ ಇರುವ ಬಗೆಗಣ್ಣ ದೇವರನ್ನು ನೋಡುವ ಸುಸಮಯ. ಅಲ್ಲಿ ಆ ರಾಮಚಂದ್ರನ ಆ ಕಣ್ಣಂತಿದೆಯಲ್ಲ, ಅದು ಏನು, ಅದೇ ಆ ಶಿಲ್ಪಿ ಅವನ ಒಳಗಡೆ ಅವನ ಮೈ ಮರೆತು ಮಾಡುವಂಥದ್ದು. ಆ ವಿಗ್ರಹದ ಒಳಗಡೆ ಮೊದಲೇ ರಾಮನಿದ್ದಾನೆ, ಅವನು ಯಾವುದು ಬೇಡದ್ದು ಅದು ಮಾತ್ರ ತೆಗೆದಿದ್ದಾನೆ. ರಾಮನು ಗೊತ್ತು ನಾನು ಇದರೊಳಗಡೆ ಇರಬೇಕು ಅಂತ. ಯಾರ ಕೈಯಲ್ಲೋ ತೆಗೆಸ್ತಾನೆ, ಇನ್ಯಾರ ಕೈಯಲ್ಲೋ ಕೆತ್ತನೆ ಮಾಡಿಸ್ತಾನೆ, ಮತ್ತಾರ ಕೈಯಲ್ಲೋ ಸೇವೆ ಮಾಡಿಸ್ಕೊಳ್ತಾನೆ. ಈಗ ನಮ್ಮಗಳ ಕೈಲಿ ಆ ಕಲ್ಯಾಣೋತ್ಸವ ಆತ ಮಾಡಿಸ್ಕೊಳ್ತಿದ್ದಾನೆ. ಹಾಗಾಗಿ ಏನು ಅಂತಂದರೆ ಯಾರ್ಯಾರು ನೋಡಬೇಕು ಅಂತ ಇರ್ತಾರೋ ಅದೇ ಅವರವರ ಭಾಗ್ಯಕ್ಕೆ ಬಿಟ್ಟಿದ್ದು. ನಮಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ. ಎಷ್ಟೋ ಬಾರಿ ನಾವು ಯಾವುದ್ಯಾವುದಕ್ಕೂ ಅನಾವಶ್ಯಕವಾಗಿ ಖರ್ಚು ಮಾಡಿರ್ತೇವೆ. ಎಲ್ಲೆಲ್ಲೋ ಈಗ ಮುಂದಕ್ಕೆ ಯಾವುದೋ ಡಾಕ್ಟ್ರ್ ಬಳಿ ಹೋಗ್ತಕ್ಕಂತಹದ್ದು, ಯಾವುದೋ ಡಾಕ್ಟ್ರಿಗೆ ಹೋಗಿ ಆಪರೇಷನ್ಗೆ 3,30,000 ಖರ್ಚು, ಅದು ಇರಲ್ಲ. ರಾಮನನ್ನು ನಾವು ನೋಡಿದ್ದೇ ಆದರೆ ಅಥವಾ ಅವರ ಮುಂದಿರ್ತಕ್ಕಂತಹ ದಿನಗಳಲ್ಲಿ ದೊಡ್ಡ ಮಟ್ಟದ್ದು ಇಷ್ಟು ಲೆಕ್ಕದಲ್ಲಿ ನನಗೆ ನಷ್ಟ ಆಯಿತು ಅನ್ನೋದಿರೋದಿಲ್ಲ. ನಾನು ಈಗ ನೀವು ಕುಬೇರ ಸಭೆ ತಿಳಿದಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಕುಬೇರ ಸಭೆಗೆ ಬಂದಾಗ ಅವರ ಒರಿಜಿನಲ್ ಕೀಗಳು ಯಾವುವು ಅನ್ನೋದನ್ನು ನಾನು ನೇರವಾಗಿ ಸೆರೆ ಹಿಡಿದು ಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಿಮ್ಮದೊಂದು ಕೀ ಕಳೆದೋಗಿದೆ, ಏನು ಮಾಡ್ತೀರಿ? ಹುಡುಕಬೇಕು. ಹುಡುಕುತ್ತಾ ಸಿಗಲ್ಲ, ಅವಾಗ ಏನು ಮಾಡ್ತೀರಿ? ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲ, ಕೀಗೆ ತೊಗೊಂಡು ಕಂಪ್ಲೇಂಟ್ ಕೊಡೋದಾ? ಕಂಪ್ಲೇಂಟ್ ಕೊಡ್ತೀರಾ? ನೀವು ಕೊಡ್ತೀರಾ? ಕಂಪ್ಲೇಂಟ್ ಕೊಟ್ಟರೆ ಅವರು ಹುಡುಗಿ ಕೊಡ್ತಾರಾ? ಒಂದು ಕೀ ಕಳೆದೋಗಿದೆಯಮ್ಮ, ಮನೆ ತುಂಬ ಹುಡುಕ್ತೀವಿ ಗುರುಗಳೇ. ಒಟ್ಟಾರೆ ಸಿಗಲಿಲ್ಲ, ಅವಾಗ ಏನು ಮಾಡ್ತೀರಿ? ಮನೆ ಮಂದಿಗೆಲ್ಲ ಹೇಳ್ತೀವಿ ಹುಡುಕಿ ಅಂತ, ಅಥವಾ ಹೊಸ ಕೀ ಮಾಡಿಸ್ತೀವಿ. ಈ ಪ್ರಶ್ನೆ ನನಗೆ ಇದು ಬೇಕಾಗಿತ್ತು. ಕೀ ಕಳೆದೋಗಿದೆ, ನಮ್ಮ ಅದೃಷ್ಟದ್ದು. ಹುಡುಕೊಳ್ಳೋದು ಎಲ್ಲಿ ಅಂತಂದರೆ, ನಮಗೆ ವೆಹಿಕಲ್ದು ಇಲ್ಲ ಕೀ ಅಂದರೆ ಆ ಕೀ ಮಾಡೋನ್ ಮಾಡಿ ಹೋಗ್ತೀವಲ್ಲ ನಾವು, ಹೆಂಗೋ ಒಂದು ಡೂಪ್ಲಿಕೇಟ್ ಕೀ ಮಾಡ್ಕೊಡಯ್ಯ ಅಂತ, ಸದ್ಯ ನಮ್ಗೆ ಅರ್ಜೆಂಟ್ ಬೇಕಷ್ಟೇ ಅಂತ. ಹಾಗೆ ನಮ್ಮ ಬದುಕು ಒಟ್ಟಾರೆ ಅಷ್ಟೇ ಭೀತಿಗೆ ಬಂದುಬಿಟ್ಟಿದೆ. ಇನ್ನು ಈಗಿರ್ತಕ್ಕಂತಹ ಏನು ಮುಂದೆ ಬರ್ತಕ್ಕಂಥದ್ದು ಏನಿದೆಯೋ, ಈ ಚಳಿಗಾಲದಲ್ಲಿ ನಮಗೆ ಉಳಿಗಾಲವೇ ಇಲ್ಲ ಅನ್ನೋವಂಥದ್ದಾದರೆ ನೀವು ಇದೇನಾದರೂ ಮಾಡಿಸ್ಕೊಳ್ಳಲಿಕ್ಕೆ ಕೊಳ್ಳೆಗಾಲಕ್ಕೆ ಹೋಗ್ತೀರೋ, ಅಥವಾ ಬೇಸಿಗೆ ಕಾಲ ತನಕ ಕಾಯ್ತೀರೋ, ಅಥವಾ ಮಳೆಗಾಲ ಬರಬೇಕಂತ ವೆಯ್ಟ್ ಮಾಡ್ತೀರೋ, ನಿಮ್ಮ ಬದುಕಿಗೆ ಅದೃಷ್ಟದ ಮಳೆಗಾಲ ಈ ಅಯೋಧ್ಯೆ ರಾಮನ ದಿವ್ಯ ದರ್ಶನ ಮಾಡಿಕೊಳ್ಳೋದು. ಅಲ್ಲಿ ಆ ಒಂದು ಕುಬೇರ ಸಭೆಯಲ್ಲಿ ಕುಬೇರನ ಅನುಗ್ರಹ ಆಗಲಿಕ್ಕೆ ಕುಬೇರ ಕುಟೀರ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಕುಬೇರ ಕುಟೀರ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಶಿವನನ್ನು ಪ್ರತಿಷ್ಠೆ ಮಾಡಿದ್ದಾರೆ, ರಾಮಲಲ್ಲಾಮೂರ್ತಿಯನ್ನು ಮಾಡಿದ್ದಾರೆ. ಇನ್ನು ಇಂತಹ ಸ್ಥಳದಲ್ಲಿ ಅವರಿಗೆ ಬೇಕಾಗಿರತಕ್ಕಂತಹ ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರ ಏನೇನು ಆ ಒಂದು ಮನೆ ಯಾರೊಬ್ಬರು ಬಂದಿದ್ದರು, ಏನು ಬರ್ಕೊಂಡು ಬಂದಿದ್ದಾತ ಅಂತಂದರೆ, ಗುರುಗಳೇ ನನ್ನ ಮೊಬೈಲ್ ನಂಬರ್ ಯಾವ್ದು ಬಳಸಬೇಕು, ಗುರುಗಳೇ ನಂದು ಬ್ಯಾಂಕ್ದು ಅಕೌಂಟ್ ನಂಬರ್ ಯಾವ್ದು ಬಳಸಬೇಕು, ಆಮೇಲೆ ನಮ್ಮ ಮನೆ ಕಟ್ತಾಯಿದ್ರೆ ಡೋರ್ ನಂಬರ್ ಏನಿಡಬೇಕು, ಇಷ್ಟು ನಾನು ಬಹುಶಃ ಒಂದು ಎಕ್ಸಾಮಿಗೆ ಬರೀಬೇಕಾದ್ರೆ 4 ಪೇಪರ್ ಹಂಗೆ ತಂದಿದ್ದ. ಅದನ್ನು ನೋಡಬೇಕಾದ್ರೆ ನಂಗೆ 4 ದಿವಸ ಬೇಕಾಯಿತು. 4 ದಿವಸ ಬೇಕಾದ್ರೆ ಅಷ್ಟು ಲಿಸ್ಟ್ ಸಮೇತ ತಂದಿದ್ದ. ಆತ ನೋಡಿದರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಅವರು ಎಲ್ಲ ಸ್ವಲ್ಪ ದೂರದವರು, ಅವರು ಮರ್ತಿದ್ದೀನಿ ನಾನು. ಹಾಗೆ ನೀವೆಲ್ಲ ತಗೊಂಡು ಬರ್ತೀರಿ ಅಂದರೂ ಕೂಡ ಒಂದೇ ನಿಮಗೆಲ್ಲ ಆನ್ಸರ್. ಅಲ್ಲಿ ಪಾಲ್ಗೊಳ್ತೀರಿ,
ರಾಮನ ಸೇವೆಯಲ್ಲಿ ಇರ್ತೀರಿ. ಆ ಕುಬೇರ ಸಭೆ ಹೇಗೆ ಮಾಡಬೇಕು ಅನ್ನೋದು ಪೂರ್ಣ ವಿವರ ಈಗಾಗಲೇ ಕೊಟ್ಟಿದ್ದೀವಿ. ಅಂತಹ ಸೇವೆಯಲ್ಲಿ ನೀವು ನಿರತರಾಗಿದ್ದೇ ಆದ ಪಕ್ಷದಲ್ಲಿ ನಿಮಗೆ ಬೇಕು ಅನ್ನೋದನ್ನು ಪಡೆದುಕೊಳ್ಳತಕ್ಕಂತಹ ಅದೃಷ್ಟವು ನಮಗೆ ಈ ನಷ್ಟ ಕಷ್ಟಾದಿಗಳು ಸಾಕು ಅನ್ನೋದಕ್ಕೆ ಬ್ರೇಕ್ ಹಾಕಲಿಕ್ಕೂ ಕೂಡ ಅಂತಹ ಆ ಅಯೋಧ್ಯೆ 540 ವರ್ಷಗಳ ಆದ ನಂತರ ಆ ಭೂಮಿಯನ್ನು ತಾಕ್ತಾ ಇದ್ದೀವಿ. ಒಮ್ಮೆ ವಿವೇಕಾನಂದರು ಎಲ್ಲ ಹೊರ ದೇಶಕ್ಕೆ ಹೋಗಿ ಈ ನಮ್ಮ ಭಾರತ ದೇಶಕ್ಕೆ ಬಂದಾಗ ಸಾವಿರಾರು ಜನ ಮಾಲೆ ಹಿಡ್ಕೊಂಡು ನಿಂತಿದ್ರಂತೆ. ಮಾಲೆ ಹಿಡ್ಕೊಂಡು ನಿಂತಿರಬೇಕಾದ್ರೆ ಅವರು ಇಳಿದ ಕೂಡಲೇ ಅವರ ಆ ಒಂದು ತಾಯಿಗೆ, ಭೂಮಿ ತಾಯಿಗೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮಣ್ಣೆಲ್ಲ ಮೇಲೆ ಹಾಕ್ಕೊಂಡ್ರಂತೆ. ಮಣ್ಣೆಲ್ಲ ಪೂರ್ತಿ ಮೇಲೆ ಹಾಕ್ಕೊಂಡ್ರಂತೆ. ಅಲ್ಲ, ನಾವೆಲ್ಲ ಇಷ್ಟು ಹಾರ ತಗೊಂಡು ನಿಂತ್ಕೊಂಡಿದ್ದೀವಿ, ಏನು ಹುಚ್ಚುಚ್ಚಂಗೆ ಮೈ ಮೇಲೆ ಮಣ್ಣು ಹಾಕ್ಕೊಳ್ತಿದ್ದಾರೆ ಅಂತ ಯಾರು ಮಾತಾಡಿದ್ರಂತೆ. ಅಂದರೆ ಕಣ ಕಣದಲ್ಲೂ ರಾಮನಿದ್ದಾನೆ ಅನ್ನೋದನ್ನು ತೋರಿಸಿದ ವಿವೇಕಾನಂದರು. ಮೊದಲು ನಾನು ಇಲ್ಲಿ ಈ ನೆಲವನ್ನು ಆರಾಧಿಸ್ತಿದ್ದೆ, ಈಗ ಹೊರದೇಶಗಳೆಲ್ಲ ಹೋಗಿ ಬಂದಿದ್ದೀನಲ್ಲ, ಈಗ ಪೂಜಿಸ್ತಿದ್ದೀನಿ ಅಂತ ಭಾವನೆಯಿಂದ ಮಾಡಿದಂತೆ ನಮಗಂಥ ಪೂಜ್ಯ ಭಾವನೆ, ಅಂಥ ಆರಾಧನೆ ಭಾವನೆ, ಅಂಥ ಅರ್ಚನೆಯ ಭಾವನೆ ಏನಾದರೂ ಬರೋದಾದರೆ ಒಂದು ಬಾರಿ ಅಯೋಧ್ಯೆಯಲ್ಲಿ ಈ ಕಲ್ಯಾಣೋತ್ಸವದಲ್ಲೂ ತಾವು ಕುಳಿತುಕೊಳ್ತೀರಿ. ಆ ಕುಬೇರ ಸಭೆಯಲ್ಲಿ ಭಾಗವಹಿಸ್ತೀರಿ. ಇನ್ನು ಅಲ್ಲಿ ನಡೀತಕ್ಕಂತಹದ್ದು ಏನೇನಿದೆಯೋ ಆ ವಿಶೇಷವಾಗಿರ್ತಕ್ಕಂಥ ಗಂಗಾರತಿ, ಕಾಶಿಯಲ್ಲಿ ಗಂಗಾರತಿಯನ್ನು ಕೂಡ ಪ್ರಯಾಗ್ರಾಜ್ ಸರಿಯೂ ನದಿ ತೀರೆ ಅಲ್ಲಿ ಈ ಮಹಾವಿಷ್ಣು ಇವ್ರಿಗೆ ಏನು ಕೊಡೋದು ಅಂತ ಹೇಳಿದು ಹುಡುಕಾಟ ಮಾಡ್ತಾನೆ ಅಂತ ಸರಿಯೂ ನದಿಯಲ್ಲಿ ಸ್ನಾನ 1 ವರ್ಷಕ್ಕೆ 1 ಬಾರಿ ಮಾಡಿದ್ರೆ, ಅಥವಾ ಜೀವಿತ ಕಾಲದಲ್ಲಿ 1 ಬಾರಿ ನೀವು ಸರಿಯೂ ನದಿ ಸ್ನಾನ ಮಾಡಿದ್ರೆ ಅವನ ಲಿಸ್ಟಲ್ಲಿ ಏನು ಇಲ್ಲವೋ ಹುಡುಕ್ತಾನಂತೆ. ಈ ನದಿ ಸ್ನಾನ ಮಾಡಿದ್ರೆ ನಾನು ಏನು ಕೊಡಲಿ ಅಂತ, ಅಂತಹದ್ದನ್ನು ನಿಮಗೆಲ್ಲ ಕೊಡಲಿಕ್ಕೆ ಇರುತ್ತಾನೆ ಶ್ರೀರಾಮ. ಖಂಡಿತ ಗುರುಗಳೇ, ಈ ಬಾರಿ ಅಯೋಧ್ಯೆಯಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರ ವಿಶೇಷ ಏನು ಅಂತ ತಿಳಿಸಿದ್ರಿ. ಇನ್ನು ಶ್ರೀರಾಮನ ದರ್ಶನವನ್ನು ಪಡೆದುಕೊಂಡ್ರೆ ನಮ್ಮ ಜೀವನ ಪಾವನ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಯಾವತ್ತು ಹೊರಡಬೇಕು ಬೆಂಗಳೂರಿನಿಂದ, ಯಾವಾಗ ಬುಕ್ಕಿಂಗ್ನ ಮಾಡ್ಕೊಳ್ಬೇಕಾಗತ್ತೆ, ಬರೋದು ಯಾವತ್ತು, ಪ್ರತಿಯೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಸೊ ಈಗಲೇ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಕಷ್ಟಗಳು, ತೊಂದರೆಗಳಾಗ್ತಾ ಇದೆ, ಕೈನಲ್ಲಿ ಹಣಕಾಸು ನಿಲ್ತಾ ಇಲ್ಲ, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಬಿಸ್ನೆಸ್ ಲಾಸ್ ಇರಬಹುದು, ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರಬೇಕಿದ್ದಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.